ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತಮ್ಮೆಲ್ಲರಲ್ಲಿ ಭಕ್ತಿಯ ಪ್ರಣಾಮಗಳು. ನಿನ್ನೆಯ ದಿನ ಹೇಗ ಕಲ್ಪನಾ ಸತ್ಯ ಅನ್ನುವ ರೀತಿಯಲ್ಲಿ ತೋರ್ತದೆ ಎನ್ನುವುದನ್ನ ನೋಡಿದೆ. ತೋರಿದ ಕಲ್ಪನಾ ಮತ್ತು ಕಲ್ಪನೆಗೆ ಆಧಾರವಾದ ಸತ್ಯ ಎಷ್ಟು ನೋಡಲಿಕ್ಕೆ ಭಿನ್ನವಾಗಿ ನಮಗೆ ಕಾಣುತ್ತವೆ. ಸತ್ಯಕ್ಕ ರೂಪ ಇಲ್ಲ, ಸತ್ಯಕ್ಕ ವಸ್ತು ಸ್ಪರ್ಶ ಇಲ್ಲ. ಸತ್ಯ ಅದು ರುಚಿಯಂತಿಲ್ಲ. ಸತ್ಯ ಯಾವುದೇ ವಾಸನೆಯಿಂದ ಕೂಡಿಲ್ಲ. ಅಂಥ ಸತ್ಯ ಅದರಲ್ಲಿ ತೋರಿದ ಕಲ್ಪನಾ. ಅಂಥ ಕಲ್ಪನೆಯಲ್ಲಿ ಶಬ್ದ ಇದೆ, ಆ ಕಲ್ಪನೆಯಲ್ಲಿ ಸ್ಪರ್ಶ ಇದೆ, ಆ ಕಲ್ಪನೆಯಲ್ಲಿ ರೂಪ ಇದೆ, ಆ ಕಲ್ಪನೆಯಲ್ಲಿ ರಸ ಇದೆ, ಆ ಕಲ್ಪನೆಯಲ್ಲಿ ಗಂಧ ಇದೆ. ಆದರೆ ಸತ್ಯ ಇವೆಲ್ಲದರಿಂದ ಹೊರತಾಗಿ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಅವು ತೋರ್ಯವ. ಅವು ಕಲ್ಪನೆಯಲ್ಲಿ ತೋರಲಿಕ್ಕೆ ಹಚ್ಚಿದಾಗ. ಆಶ್ಚರ್ಯ ಏನು ಅಂದ್ರ, ಯಾವ ಸತ್ಯದಲ್ಲಿ ಒಂದು ಕಲ್ಪನಾ ತೋರೈತಿ, ಯಾವ ಪ್ರಜ್ಞೆಯಲ್ಲಿ ಒಂದು ಕಲ್ಪನಾ ತೋರೈತಿ, ಆ ಕಲ್ಪನಾ ಎಷ್ಟು ಪ್ರಭಾವಿಯಾಗೈತಿ ಅಂದ್ರ ಅದು ಹೆಂಗ ಸತ್ಯವನ್ನೇ ಮುಚ್ಚಿ ಹಾಕಿ ಪ್ರಜ್ಞೆಯೇ ಇಲ್ಲ, ಸತ್ಯವೇ ಇಲ್ಲ, ಕಲ್ಪನೆಯೇ ಸತ್ಯ ಅನ್ನುವ ಭ್ರಮೆಯನ್ನ ನಮಗ ಹುಟ್ಟು ಹಾಕೈತಿ. ಎಷ್ಟು ಆಶ್ಚರ್ಯ! ಹಿಂಗ ಇಂತಹ ಸತ್ಯಕ್ಕೂ ಮತ್ತು ಇಂತಹ ಕಲ್ಪನೆಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಐತಿ. ಎಲ್ಲೂ ಹೋಲಿಕೆ ಇಲ್ಲ. ಇದು ನೀವರೇ ಹೇಳ್ತೀರಿ, ಇಂಥ ಕಲ್ಪನಾ ಹಿಂಗ ಸತ್ಯದಲ್ಲಿಯೇ ಹುಟ್ಟಿತ್ತು. ಇದು ಪ್ರಜ್ಞೆಯ ಎಂಬ ಸಾಗರದ ಒಂದು ತೆರೆ ಅಂತ ಹೇಳ್ತೀರಿ. ನನಗ ಆಶ್ಚರ್ಯ ಆಗ್ಯದ. ಕಲ್ಪನೆ ಇರುವಲ್ದಕ್ಕ, ಸತ್ಯ ಇರುವಲ್ದಕ್ಕ, ಅಥವಾ ಅದು ಅಭೇದವೇ ಇರುವಲ್ದಕ್ಕ, ಆದ್ರ ಕಾಣದಂತೂ ನನಗ ಭೇದವಾಗಿ ಕಾಣ್ತೈತಲ್ಲ. ನೋಡಲಿಕ್ಕೆ ಭೇದ ಎಷ್ಟು ಸುಸ್ಪಷ್ಟವಾಗಿ ಕಾಣುತ್ತದಲ್ಲ. ಇಷ್ಟು ಸುಸ್ಪಷ್ಟವಾಗಿ ಕಾಣುವಂತಹ ಭೇದ, ಇಷ್ಟು ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಹಿಂಗ ಕಾಣುವಂತಹ ಈ ತೆರೆ ಅಲ್ಲಿ ಅಡಗಿತ್ತು. ಅದು ವಾಸ್ತವದಲ್ಲಿ ಅಭೇದ ಅಂತ ನನಗೇನು ಹೇಳ್ತಾರಲ್ಲ, ಅಂತ ಅಭೇದ ಸ್ಥಿತಿಯಲ್ಲಿ ಇದು
ಕಂಡದ್ದು ಹೆಂಗತ್ತು? ಇಷ್ಟು ನೋಡಕ ಆಕಾರ ಕಾಣತೈತಿಲ್ಲ, ಅಂಥದ್ದು ನಿರಾಕಾರದಲ್ಲಿ ಹಿತ್ಯಂಗ? ಎಷ್ಟು ವೈಜ್ಞಾನಿಕವಾದ ಪ್ರಶ್ನೆ ಇದು. ತುಂಬಾ ಸುಸ್ಪಷ್ಟವಾಗಿ ಶಿಷ್ಯ ಗುರುವನ್ನ ಕೇಳ್ತಾನ. ಗುರು ಉತ್ತರವನ್ನ ಹೇಳಲಿಕ್ಕೆ ಪ್ರಾರಂಭಿಸ್ತಾನ. ನೋಡು, ಈ ಜಗತ್ತನ್ನ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದದರಲ್ಲಿ 3 ಕಾರಣಗಳನ್ನ ನಾವು ನೋಡೀವಿ. ಏನು ಕಾರಣ? ನೋಡು, ಈ ಜಗತ್ತು ನಿರ್ಮಾಣಗೊಂಡಿರೋದು ತಮ ಪ್ರಧಾನ ಪ್ರಕೃತಿಯಿಂದ. ಈ ಜಗತ್ತಿಗೆ ಮೂಲ ವಸ್ತು ಆಗಿರೋದು ತಮ ಪ್ರಧಾನ ಪ್ರಕೃತಿ. ಹಿಂದಕ್ಕ ತಾವೆಲ್ಲ ನೋಡಿರಿ, ಒಂದ ತೆರೆ 3 ಭಾಗ ಆದದ್ದನ್ನ ತಾವ ನೋಡಿರಿ. ಹಿಂಗ ಕಲ್ಪನೆಯ ತೆರೆ, ಹಿಂಗ ಆ ತೆರೆ ಒಂದು ಸಾತ್ವಿಕ ಎಂತಲೂ, 2 ರಜೋ ಎಂತಲೂ, 3 ತಮೋ ಎಂತಲೂ, ತಮೋ ಗುಣವಾದದ್ದು ತಮ ಪ್ರಧಾನ ಪ್ರಕೃತಿ ಎಂತಲೂ, ರಜೋ ಗುಣವಾದದ್ದು ಅವಿದ್ಯೆ ಎಂತಲೂ, ಮತ್ತು ಸತ್ವ ಗುಣದಿಂದ ಕೂಡಿದ್ದು ಈಶನೆಂತಲೂ, ಮತ್ತ ಅವುಗಳಿಗೆ ಪ್ರಕಾಶ, ಇವು ಎಲ್ಲವೂ ಸೇರಿ ಈಶ ಜೀವ ತಮ ಪ್ರಧಾನ ಪ್ರಕೃತಿ ರೂಪುಗೊಂಡಿರುವುದನ್ನ ತಾವು ನೋಡಿರಿ. ಹಿಂಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಷ್ಟು ಸಂಪದ್ಭರಿತವಾಗಿ ಕಾಣುವ ಈ ಜಗತ್ತು, ಈ ಜಗತ್ತಿನ ಹಿಂದ ತಮ ಪ್ರಧಾನ ಪ್ರಕೃತಿ ಇದೆ. ಏನು ನಮಗ ಇಷ್ಟು ವೈಭವವಾಗಿ ಕಾಣ್ತೈತಲ್ಲ, ಇಂಥ ವೈಭವವಾಗಿ ಕಾಣುವಂತ ಈ ಪ್ರಕೃತಿ ಎಲ್ಲಿಂದ ಬಂತು ಅಂದ್ರ ತಮ ಪ್ರಧಾನ ಪ್ರಕೃತಿಯಿಂದ ಬಂತು. ಅದ ಮೂಲ ದ್ರವ್ಯ. ಮತ್ತೆ ಅದನ್ನ ತಮೋ ಗುಣದಿಂದ ಕೂಡಿದ್ದನ್ನ ಯಾವುದು ಸರ್ವಶಕ್ತನಾಗಿತ್ತೋ, ಯಾಕಂದ್ರ ಸತ್ವಗುಣದಿಂದ ಕೂಡಿದ ಈಶ ಇಂಥ ಪ್ರಕೃತಿಯನ್ನ ನಿಮಿತ್ತ ಕಾರಣನಾಗಿ ಎಷ್ಟು ಶೃಂಗಾರ ಮಾಡಿದ. ಮತ್ತು ತಮೋ ಗುಣದಿಂದ ಇದ್ದದ್ದು ನಿರಾಕಾರದಿಂದ ಇತ್ತು. ಗುಣಗಳು ನಿರಾಕಾರ ಇದ್ಯಾವ. ಅಂಥ ನಿರಾಕಾರವಾದ ತಮೋ ಗುಣದಿಂದ ಕಲ್ಪನಾ ನಿರಾಕಾರದಲ್ಲಿಯೇ ಇತ್ತು. ಅಂಥ ಕಲ್ಪನೆಯ ತಮೋ ಗುಣದಿಂದ ಅದನ್ನ ಈಶ ತನ್ನ ಪ್ರಭಾವ ಮಾಯಾಸಹಿತನಾದ ಈಶ ಆ ಮಾಯೆಯ ಶಕ್ತಿಯಿಂದ ಹೇಗ ಮಾಡಿದ ಅಂದ್ರ, ಯಾವುದು ಸೂಕ್ಷ್ಮ ರೂಪದಲ್ಲಿ ತಮೋ ಗುಣದಿಂದ ಕೂಡಿತ್ತೋ ಅಂತಹ ತಮೋ ಗುಣದಿಂದ ಕೂಡಿದ ಪ್ರಕೃತಿಯನ್ನ ವಸ್ತುವಾಗಿ ಮಾರ್ಪಡಿಸಿದ. ಅವು ಯಾವಾಗ ವಸ್ತು ಆದವಲ್ಲ, ತಮ ಗುಣ ಪ್ರಕಟ ಆಯ್ತು. ತಮ ಗುಣ ಮೊದಲು ಅಪ್ರಕಟಿತ ಆಗಿತ್ತು. ಪ್ರಕಟಿತ ಆದಾಗ ಹಿಂಗ ವಸ್ತುಗಳು ನಿರ್ಮಾಣಗೊಂಡು ಹಂಗ ಪ್ರಕಟ ಮಾಡಿದ್ದು ಮಾಯಾಶಕ್ತಿಯಿಂದ. ಎಂಥ ಮಾಯಾಶಕ್ತಿ! ಈಗಲೂ ವಸ್ತುಗಳು ತಮೋ ರೂಪಿಂದ ಅದ್ಯವ. ಇಂಥ ವಸ್ತುಗಳು ಯಾವಾಗ ತಮೋ ಗುಣದಿಂದ ಕೂಡಿ ಪ್ರಕಟಿತ ಆದಾಗ ಸ್ಥೂಲ ರೂಪದಿಂದ ನಮಗ ಗೋಚರಿಸ್ತಾವಲ್ಲ, ಇದಕ್ಕ ಮಣ್ಣು ತಮೋ ರೂಪಿಂದ ಇತ್ತು. ಆ ಮಣ್ಣು ತಮೋ ಗುಣದಿಂದ ಮಣ್ಣು ಮಾಡಿದ್ದು ಅದು ಮಾಯಾಶಕ್ತಿ. ಅಂಥ
ಪ್ರಕೃತಿ, ಅಂಥ ಮಣ್ಣು ಈ ಜಗತ್ತಿಗೆ ಇದರ ವೈಭವಕ್ಕೆ ಕಾರಣ ಆತಿ. ಬರೀ ಮಣ್ಣಲ್ಲ, ಏನು ಈಶನ ಸೃಷ್ಟಿ. ಕುಂಬಾರ ಹೆಂಗ ತನಗ ಬೇಕಾದ ರೀತಿಯಲ್ಲಿ ಮಣ್ಣನ್ನ ಬೇಕಾದ ತರ ಆಕಾರಗಳನ್ನ ಮಾಡ್ತಾನ, ಹಂಗ ಈಶ ತನಗ ಹಿಂಗ ಆ ಪ್ರಕೃತಿ ಹೆಂಗ ಈ ಜಗತ್ತಿನ ತೋರುವಿಕೆಗೆ ಕಾರಣ ಆಗೈತೋ ಹಂಗ ಈ ಜಗತ್ತನ್ನ ನಿರ್ಮಾಣ ಮಾಡಿದವನು ಆ ಪ್ರಕೃತಿಯ ಹಿಂದ್ಗಡೆ ಇದ್ದ. ಆ ಪ್ರಕೃತಿಯ ಹಿಂದ್ಗಡೆ ಅದಕ್ಕೊಂದು ಆಕಾರ ಕೊಟ್ಟವನು ಈಶ. ಗುಣದಿಂದ ವಸ್ತು ಮಾಡಿದವನು ಮಾಯಾ ಸಹಿತನಾದ ಈಶ. ಅವ ಮಣ್ಣು ಮಾಡಿದ, ಅವ ಮಣ್ಣನ್ನ ತನಗ ಬೇಕಾದ ರೀತಿಯಲ್ಲಿ ಬಳಸಿ ಚಿತ್ರಗಳನ್ನು ಮಾಡಿದ. ಪಂಚಮಹಾಭೂತಗಳೆಂಬ ಉಪಾದಾನ ಕಾರಣವನ್ನು ಮಾಡಿದ. ಹಾಗ ಅದು ತನಗ ಬೇಕಾದ ರೀತಿಯಲ್ಲಿ ಚಿತ್ರಗಳನ್ನು ಮಾಡಿದ. ಹೆಂಗ ಮಾಡಿದನಲ್ಲ ಅಂಥ ಈಶ ನಿಮಿತ್ತ ಕಾರಣನಾದ ಮತ್ತು ಉಪಾದಾನ ಕಾರಣನೂ ಆದ. ಹಿಂಗ ಅದನ್ನ ಸಹಕಾರಿ ಕಾರಣ ಜೀವಿಗಳು ಮಾಡಿದ್ವಲ್ಲ, ಆ ಜೀವಿಗಳು ತಮಗ ಬೇಕಾದಂಗ ಇಲ್ಲೇ ಒಂದಿಷ್ಟು ಭೋಗಿಸಿ ಮತ್ತೆ ಸುಂದರವಾಗಿ ಕಟ್ಟಿದ್ವಲ್ಲ, ಇಂಥ ಜೀವಿಗಳು ಇಲ್ಲಿ ಸಹಕಾರಿ ಕಾರಣ ಆದವು. ಅಂದ್ರ ಒಂದು ಜಗತ್ತು ನಿರ್ಮಾಣ ಆಗಕ ಉಪಾದಾನ ಕಾರಣ ಮಣ್ಣು ಮಾಡಿದವನು ಈಶ. ಅವುಗಳನ್ನ ಚಲನೆ ಕೊಟ್ಟು ಅವುಗಳನ್ನ ಬೆಳೆಯುವ ಹಂಗ ಪ್ರಕಾಶಿಸುವಂಗ ಮಾಡಿದವನು ಈಶ ನಿಮಿತ್ತ ಕಾರಣನಾದ. ಮತ್ತೆ ಜೀವಿಗಳು ಬಂದು ಭೋಗಿಸಿ ಮತ್ತಿನ್ನೊಂದಿಷ್ಟು ಸುಂದರಗೊಳಿಸಿದವಲ್ಲ, ಅವು ಸಹಕಾರಿ ಕಾರಣ ಆದವು. ಹೆಂಗ ಈ ಜಗತ್ತು ಪ್ರಾಜ್ವಲ್ಯಮಾನವಾಗಿ ಬೆಳಗಕಚ್ಚೈತಿ, ಹಿಂಗ ಬೆಳಗಕ್ ಹಚ್ಚಿದ್ದು. ಇವತ್ತಿನ ಪ್ರಶ್ನೆ ಏನು ಅಂದ್ರ, ನೋಡಿ ಹಿಂಗ ಬೆಳಗಕ್ ಹಚ್ಚಿದ್ದ ಐತಲ್ಲ, ಇದು ನಿರಾಕಾರದಿಂದ ಬಂದಿತ್ತು ಅಂತ ತಾವು ಹೇಳಿದ್ರಿ. ಆದ ಮುಳುಗಿತು ಅಂದ್ರ, ಬೆಳಗಾರದಂಗ ಆತು ಅಂದ್ರ ಎಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತೈತಲ್ಲ ಅಲ್ಲಿ ಹೆಂಗರೆ ಇರ್ತೈತಿ. ಯಾಕಂದ್ರ ಇದು ಅಡಗತೈತಲ್ಲ. ಹೀಗೆ ತಾವು ಸೂಕ್ಷ್ಮವಾಗಿ ನೋಡಿ, ಇಂಥ ಜಗತ್ತು ಹೆಂಗೈತಿ ಅಂದ್ರ 3 ಭೇದಗಳಿಂದ ಕೂಡೈತಿ. ಯಾವ 3 ಭೇದಗಳು ಅಂದ್ರ ನೋಡಿ, ಒಂದು ವಿಜಾತಿ ಭೇದ. ಏನು ಈಗ ಇಂಥ ಜಗತ್ತು ಎಷ್ಟು ಭೇದಗಳಿಂದ ಕೂಡೈತಿ? 3 ಭೇದಗಳಿಂದ ಕೂಡೈತಿ. ಇಂಥ 3 ಭೇದಗಳು ಹೆಂಗದವಂದ್ರ ಇಲ್ಲೇ ಹಲವಾರು ಜಾತಿಯೂ ಸೇರ್ಯವ. ಹಲವಾರು ಜಾತಿ ಅನ್ನುವಲ್ಲಿ ಪಂಚಮಹಾಭೂತಗಳ ಒಂದೊಂದು ಜಾತಿ ಒದ್ಯವ. ಆಕಾಶದಂಗ ವಾಯುವಿಲ್ಲ, ವಾಯುವಿನಂಗ ಅಗ್ನಿ ಇಲ್ಲ, ಅಗ್ನಿಯಂಗ ನೀರಿಲ್ಲ, ನೀರಿನಂಗ ಭೂಮಿ ಇಲ್ಲ, ಭೂಮಿಯಲ್ಲಿ ಹುಟ್ಟಿದ ಕಲ್ಲು ಮಣ್ಣುಗಳು, ಕಲ್ಲು ಹೊನ್ನ ಕೆಬ್ಬಣ, ಹಲವಾರು ಸಸ್ಯ ಪ್ರಪಂಚ, ಜೀವ ಪ್ರಪಂಚ, ಎಷ್ಟರೇ ಜಾತಿಯಲ್ಲಿ ಭೇದದವ. ಪ್ರಾಣಿಗಳು ಒಂದು ಜಾತಿ ಅದು ಇದು ಸಸ್ಯ ಜಾತಿ, ಇದು ಜೀವ ಜಾತಿ. ಹೆಂಗ ಜಾತಿ ಬೇರೆ ಬೇರೆ ಇದಾವಲ್ಲ. ಇಂಥ ಕಾಣುವಂತಹ ಈ ಪ್ರಪಂಚ ಅದು 3 ಭೇದದಲ್ಲಿ ಕಂಡೈತಿ. ಒಂದು ವಿಜಾತಿ ಭೇದ. ಮನುಷ್ಯರದು ಒಂದು ಜಾತಿ, ಮೃಗಗಳದು ಒಂದು ಜಾತಿ, ಪಕ್ಷಿಗಳದು ಒಂದು ಜಾತಿ, ಜಲಚರಗಳದು ಒಂದು ಜಾತಿ, ಮತ್ತೆ ಪ್ರಭೇದಗಳು.
ಏನ್ ಅವುಗಳನ್ನ ನೋಡಿಕೆಂತ ಹೋದ್ರ ಜಲಚರದಲ್ಲಿ ಎಷ್ಟು ವಿಭಿನ್ನ ವಿಭಿನ್ನ ಜಾತಿಯ ಪ್ರಾಣಿಗಳು, ಮತ್ತೆ ಅದರ ಪ್ರಭೇದಗಳೆಷ್ಟು. ಹಿಂಗ ಒಂದು ಸಸ್ಯವನ್ನ ನೋಡಿ ಹಿಂಗ ಅದರ ಆ ಜಾತಿ ಈ ಜಾತಿಗೂ ನೋಡು. ಬೇನೆ ಗಿಡ ಒಂದು ಜಾತಿ, ಮಾವಿನ ಗಿಡ ಒಂದು ಜಾತಿ. ಅಂದ್ರ ಅವು ಪ್ರಕಟಗೊಂಡಿರೋದೇನೈತಿಲ್ಲ, ಇಷ್ಟು ಭಿನ್ನ ಭಿನ್ನವಾಗಿ ನಮಗೇನು ಪ್ರಕಟಗೊಂಡಾವ, ಅಂಥ ಪ್ರತಿಯೊಂದು ಜಾತಿಯು ಕೂಡ ಭಿನ್ನ ಭಿನ್ನ ಭಿನ್ನವಾಗಿ ನಮಗ ಕಾಣಕಚ್ಚವ. ಇಂಥ ಭಿನ್ನ ಭಿನ್ನ ಜಾತಿಗಳಿಂದ ಈ ಜಗತ್ತು ಕಂಡೈತಿ. ಹೆಂಗೈತಿ? ಇಂಥ ಭಿನ್ನ ಭಿನ್ನ ಜಾತಿಗಳಿಂದ, ಭಿನ್ನ ಭಿನ್ನ ರೂಪಗಳಿಂದ, ಭಿನ್ನ ಭಿನ್ನ ಗುಣಗಳಿಂದ ಅನ್ನುವಲ್ಲಿ ಇದು ಈ ಜಗತ್ತು ವಿಜಾತಿ ಭೇದದಿಂದ ಕೂಡೈತಿ. ಅವಾಗಂದ ಶಿಷ್ಯ, ಏನ್ರಿ ನನಗಿದು ಗೊತ್ತನ ಇದ್ದಿಲ್ಲ, ಬಹಳ ಸುಂದರವಾಗಿ ತಾವು ಹೇಳಿದ್ರಿ, ಇನ್ನೆರಡು ಜಾತಿಗಳನ್ನ ಹೇಳ್ರಿ, ಮತ್ತೆ ಅದರಿಂದ ಕೂಡೈತಿ. ಅವಾಗ ಹೇಳ್ತಾನ, ನೋಡು ಒಂದು ವಿಜಾತಿ ಭೇದ, ನೋಡು ಜೀವಿಗಳು ಬ್ಯಾರೆ, ಪ್ರಾಣಿಗಳ ಜಾತಿ ಬ್ಯಾರೆ, ಮಂಗನ ಜಾತಿ ಬ್ಯಾರೆ, ಹುಲಿ ಜಾತಿ ಬ್ಯಾರೆ, ಹಿಂಗ ಪ್ರತಿಯೊಂದು ಜಾತಿ ಬ್ಯಾರೆ. ಸಸ್ಯಗಳಲ್ಲಿಯೂ ಭಿನ್ನ ಭಿನ್ನ ಜಾತಿಗಳಿದಾವ. ಒಂದ ಜಾತಿಯಲ್ಲಿ ಮತ್ತೆ ಪ್ರಭೇದಗಳು ಹುಟ್ಟುತ್ತವ. ಮತ್ತೆ ಭಿನ್ನ ಭಿನ್ನ ಭಿನ್ನವಾಗಿ ಎಲ್ಲವೂ ಬೇರೆ ಬೇರೆ ಇದಾವ. ಅಂದ್ರ ಇವೆಲ್ಲವೂ ಹಿಂಗ ಒಂದಕ್ಕೊಂದು ಹಿಂಗ ಡಿಫರೆನ್ಸ್ ಅಂದ್ರ ವ್ಯತ್ಯಾಸ ಕಾಣ್ತಾವಲ್ಲ. ಇಂಥ ವ್ಯತ್ಯಾಸಕ್ಕ ವಿಜಾತಿ ಭೇದ ಅಂತ ಕರೀತಾರ. ಇಂಥ ವಿಜಾತಿ ಭೇದದಿಂದ ಈ ಜಗತ್ತು ನಿರ್ಮಾಣಗೊಂಡೈತಿ. ಎರಡನೇದ್ದು ನೋಡ್ರಿ, ಈಗ ಬೇನೆ ಗಿಡ ಐತಿ. ಬೇನೆ ಗಿಡ ಮಾನೆ ಗಿಡ ಬೇರೆ, ಮಾವಿನ ಜಾತಿ ಬೇರೆ, ಬೇವಿನ ಜಾತಿ ಬೇರೆ. ಆದ್ರ ಬೇನೆ ಗಿಡ ಒಂದ ಇಲ್ಲ, ಬೇನೆ ಗಿಡದಿಂದ ಮತ್ತೆ ಬೇನೆ ಗಿಡ ಇನ್ನೊಂದು ಬೇರೆ. ಈ ಬೇನೆ ಗಿಡ ಬೇರೆ, ಬೇನೆ ಗಿಡ ಇನ್ನೊಂದು ಬೇರೆ. ಕಾಡಿನ ತುಂಬ ಬೇನೆ ಗಿಡಗಳು ಇದ್ರೂ ಕೂಡ ಅದು ಇನ್ನೊಂದು ಗಿಡದಿಂದ ಈ ಗಿಡಕ್ಕ ಭಿನ್ನ ರೂಪವನ್ನ, ಭಿನ್ನ ಗುಣವನ್ನ, ಇನ್ನೊಂದೇನೋ ಒಂದು ಭಿನ್ನತೆಯನ್ನ ಒತ್ತ ಕುಂತೈತಿ. ಅದು ಒಂದು ಬೇನೆ ಗಿಡದಂಗ ಒಂದಿಲ್ಲ, ಒಂದು ಗುಲಾಬಿ ಗಿಡದಂಗ ಇನ್ನೊಂದು ಗುಲಾಬಿ ಗಿಡ ಇಲ್ಲ. ಪ್ರತಿಯೊಂದು ಎಲೆಯೂ ಬ್ಯಾರೆ ಐತಿ. ಜಾತಿಯಿಂದ ನೋಡಕ ಒಂದ ಐತಿ, ಆದ್ರ ಅದು ಸ್ವಗತ ಭೇದವನ್ನ ಒಂದ್, ಸಜಾತಿ ಭೇದವನ್ನ ಒಂದೈತಿ. ಜಾತಿಯಿಂದ ಒಂದ ಇದ್ರೂ ಕೂಡ ಒಂದು ಬೇನೆ ಗಿಡದಂಗ ಒಂದಿಲ್ಲ, ಒಂದು ಮಾನೆ ಗಿಡದಂಗ ಒಂದಿಲ್ಲ, ಒಂದು ಹೂವಿನಂಗ ಇನ್ನೊಂದು ಹೂವ ಇಲ್ಲ, ಒಂದರಂಗ ಇನ್ನೊಂದು ಅದ ಜಾತ್ಯಾಗ ಐತಿ. ಹಿಂಗ ಈ ಜಗತ್ತು ಇನ್ನಷ್ಟು ವೈವಿಧ್ಯದಿಂದ ಕೂಡಿರೋಣದರಿಂದ ಇದು ಎರಡನೆಯ ಭೇದವನ್ನ ತಾಳೈತಿ. ಏನಂದ್ರ ಇದು ಜಾತಿಯಿಂದ ಜಾತಿಗೆ ಭಿನ್ನ ಐತಿ, ಮತ್ತು ಅದ ಜಾತಿಗೂ ಕೂಡ ಗಿಡದಿಂದ ಗಿಡಕ್ಕ, ಜೀವಿಯಿಂದ ಜೀವಿಗೆ ಭಿನ್ನ ಐತಿ ಅನ್ನುವಲ್ಲಿ ಸಜಾತಿ ಭೇದವನ್ನೂ ಒಂದೈತಿ. ಇಂಥ ಸಜಾತಿ ಭೇದದಿಂದ ಕೂಡಿದ ಈ ಜಗತ್ತು ನೋಡು, ವಿಜಾತಿಯಿಂದ ಅವುಗಳ ಭಿನ್ನ ರೂಪ ಭಿನ್ನ ಗುಣದಿಂದ ಇದ್ದ ಕಾರಣಕ್ಕ ವಿಜಾತಿ ಆದಿವಿ. ಒಂದ ಗುಣ ಒಂದ ಜಾತಿಯಾಗ ಇದ್ರೂ ಇಷ್ಟು ಭಿನ್ನ ಐತಿ, ಇದು ಸಜಾತಿ ಭೇದ. ಇನ್ನೊಂದು ಸರಿ ಅಲ್ರಿ ಗುರುಗಳೇ, ಅದಂತೂ ಮನೆ ಗಿಡ ಬೇನೆ ಗಿಡ ವಿಜಾತಿ ಆಯ್ತು, ಮತ್ತಿನ್ನು ಬೇನೆ ಗಿಡ ಯಾಳಿದ್ರು ಕೂಡ ಸಮಸ್ಯೆ ಆಯ್ತು. ಯಾಕಂದ್ರ ಅದಕ್ಕೊಂದು ಬೇನೆ ಗಿಡ ಇದಕ್ಕೊಂದು ಬೇನೆ ಗಿಡದ ಯಾವುದೋ ಸಣ್ಣ ಸಣ್ಣ ವ್ಯತ್ಯಾಸಗಳು ಶುರುವಾದವು. ಮತ್ತೆ ಬೇನೆ ಗಿಡರ ಒಂದೈತಲ್ರಿ ಅಂದ. ಆವಾಗ ಗುರು ಅಂತಾನ,
ನೋಡು, ಮನುಷ್ಯ ಒಂದ ಇರಬಹುದು, ಗಿಡ ಒಂದ ಇರಬಹುದು, ಆದ್ರ ಗಿಡದ ಎಲಿ ಬ್ಯಾರೆ, ಗಿಡದ ಕಡ್ಡಿಗಳು ಬ್ಯಾರೆ, ಗಿಡದ ರೆಂಬೆಗಳು ಬ್ಯಾರೆ, ಗಿಡದ ಕೊಂಬೆಗಳು ಬ್ಯಾರೆ, ಗಿಡದ ತೊಗಟಿ ಬ್ಯಾರೆ, ಗಿಡದ ಬಡ್ಡಿ ಬ್ಯಾರೆ, ಗಿಡದ ಬೇರು ಬ್ಯಾರೆ. ಗಿಡ ಒಂದ ಅಂತ ನಾವು ಅಂದ್ರೂ ಕೂಡ ಅದು ಇಷ್ಟು ರೂಪದಿಂದ ಭೇದವಾಗಿ ಕಾಣ್ತೈತಿ. ಅದಕ್ಕ ಎಲಿನ ಅಂತಾರ, ಬಡ್ಡಿ ಎಲೆ ಅಂದಿಲ್ಲ. ಅಷ್ಟಕ್ಕ ಕೂಡಿ ಬೇನೆ ಗಿಡ ಅಂದಾರಲ್ಲ ಹೊರ್ತಾಗಿ ಬೇನೆ ಗಿಡವನ್ನ ನಾವು ಗುರುತಿಸಿ ನೋಡಕ್ ಹೊಂಟ್ರ ಅದರಲ್ಲಿ ಇಷ್ಟು ಭೇದ ಐತಿ. ಎಲೆ ಬೇರೆ, ರೆಂಬೆ ಬೇರೆ, ಕೊಂಬೆ ಬೇರೆ, ತೊಗಟಿ ಬೇರೆ, ಬಡ್ಡಿ ಬೇರೆ, ಬೇರು ಬೇರೆ. ಎಷ್ಟು ಭಿನ್ನ ಆದ್ರೂ ಹೂವ ಬೇರೆ, ಕಾಯಿ ಬೇರೆ. ಬೇನೆ ಗಿಡ ಎಲ್ಲದಕ್ಕೂ ಬೇನೆ ಗಿಡ ಅಂತ ಅಂದಿಲ್ಲ. ಬೇನೆ ಗಿಡ ಅನ್ನುವುದು ನಿನ್ನ ಕಲ್ಪನೆಯಲ್ಲೈತಿ, ಅದರ ಸಮಷ್ಟಿಯಲ್ಲೈತಿ. ಆದ್ರ ವಾಸ್ತವವಾಗಿ ಬೇನೆ ಗಿಡ ಇಲ್ಲ. ಬೇನೆ ಗಿಡವನ್ನ ನೋಡಕ್ ಹೊಂಟಾಗ ಇಷ್ಟು ವ್ಯತ್ಯಾಸಗಳ ಕಂಡವ. ಹಿಂಗ ಕಂಡದ್ದು ಸ್ವಗತ ಭೇದ. ನಿನಗೂ ಮನುಷ್ಯನ ಅಂತರ, ತಲಿ ಬೇರೆ, ಕಣ್ಣು ಬೇರೆ, ಕಿವಿ ಬೇರೆ, ಮೂಗು ಬೇರೆ, ಚರ್ಮ ಬೇರೆ, ಕಾಲು ಬೇರೆ, ಕೈ ಬೇರೆ, ಎಷ್ಟು ಬೇರೆ ಬೇರೆ ನಿನಗ. ಮತ್ ನಿನಗ ಮನುಷ್ಯ ಅಂತ ಅಂತಾರೋ ಇಲ್ಲೋ? ಅಂದ್ರ ದೇಹದಿಂದ ಒಂದೇ ದೇಹ ಇದ್ದರೂ ದೇಹದಿಂದ ಅಷ್ಟು ಭಿನ್ನವಾಗಿ ತೋರ್ತೈತಿ. ಮತ್ತೆ ಇದೇ ಜಾತಿಯಲ್ಲಿ, ಸ್ವಜಾತಿಯಲ್ಲಿ ಎಷ್ಟು ಮನುಷ್ಯರಿದ್ರು ಕೂಡ ಮನುಷ್ಯರಿಂದ ಮನುಷ್ಯರಿಗೆ ಭಿನ್ನ ಆಗಿ ತೋರ್ತೈತಿ. ಜೀವಿಗಳಿದ್ರು ಕೂಡ ಮನುಷ್ಯ ಜೀವಿಗಳು ಬೇರೆ, ಪ್ರಾಣಿಗಳು ಬೇರೆ ಅಂತ ತೋರ್ತೈತಿ. ಹಂಗ ಈ ಜಗತ್ತು ವಿಜಾತಿ ಭೇದ, ಸ್ವಜಾತಿ ಭೇದ ಮತ್ತು ಸ್ವಗತ ಭೇದದಿಂದ ಕೂಡೈತಿ. ಅದಕ್ಕ ಈ ಜಗತ್ತನ್ನ ಸರಿಯಾಗಿ ತಿಳಿ. ಇದೆಲ್ಲವೂ ಈಶನ ಕೃತಿಯಿಂದ ನಿರ್ಮಾಣಗೊಂಡೈತಿ, ಈಶನ ಕೈಗಳಿಂದ ನಿರ್ಮಾಣಗೊಂಡೈತಿ. ಇದಕ್ಕ ಇಷ್ಟೆಲ್ಲ ಅದ್ಭುತವಾಗಿ ಕಾಣಕಚ್ಚೈತಿ. ಮನುಷ್ಯನೇ, ಶಿಷ್ಯನೇ ಕೇಳು, ಇವತ್ತು ಈ ಮೂರನ್ನ ನೋಡು, ಇದರ ಸ್ಪಷ್ಟತೆಯನ್ನ ತಿಳಿ. ಇದು ವಾಸ್ತವದಲ್ಲಿ ಹ್ಯಾಂಗ ಇರುತ್ತೈತಿ ಎನ್ನುವುದನ್ನ ನಾಳೆ ನೋಡೋಣ.